ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಶುಭಾಶಯ. ಹಣವು ಒಂದು ಸಣ್ಣ ನಾಣ್ಯ, ಆರೋಗ್ಯ ಒಂದು ದೊಡ್ಡ ನಾಣ್ಯ, ಪ್ರೀತಿ ಒಂದು ಅದೃಷ್ಟದ ನಾಣ್ಯ, ಸಂಬಂಧವು ಸಿಹಿ ನಾಣ್ಯ, ಅದೇ ಸ್ನೇಹವು ಚಿನ್ನದ ನಾಣ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ತಿಳ್ಕೋಬೇಕು, ನಾವು ಯಾವಾಗಲೂ ಹಣನೇ ಅಂತ ಅಂದ್ಕೋಬಾರ್ದು. ಆರೋಗ್ಯದ ಕಡೆ ನಾವು ಗಮನ ಕೊಡಬೇಕು. ಯಾವಾಗಲೂ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಇದ್ದಾಗೆ, ಆರೋಗ್ಯನೇ ಇಲ್ಲ ಅಂದರೆ ನಮಗೆ ದುಡ್ಡಿದ್ದು ಪ್ರಯೋಜನವಿಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಭಗವಾನ್ ವಿಷ್ಣುವಿನ ಜನನ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ವಿಷ್ಣು ಸ್ವಯಂಭವ ಆಗಿದ್ದಾರೆ. ಅಂದರೆ ಅವರ ಜನನವು ಸಾಮಾನ್ಯ ಮನುಷ್ಯರಂತೆ ತಾಯಿ ತಂದೆಯರಿಂದ ಆಗಿಲ್ಲ. ಬದಲಾಗಿ ಅವರು ಅನಾದಿ ಮತ್ತು ಅನಂತರು. ಪುರಾಣಗಳಲ್ಲಿ ಅವರ ಉತ್ಪತ್ತಿಯ ಕುರಿತು ಮುಖ್ಯವಾಗಿ 2 ಕಥೆಗಳು ಇದೆ. ವಿಷ್ಣು ಪುರಾಣದ ಪ್ರಕಾರ ಪರಬ್ರಹ್ಮ ಸ್ವರೂಪ. ವಿಷ್ಣು ಪುರಾಣದಲ್ಲಿ ಭಗವಾನ್ ವಿಷ್ಣುವನ್ನು ನಿರಾಕಾರ ಮತ್ತು ಪರಬ್ರಹ್ಮ ಎಂದು ಪರಿಗಣಿಸಲಾಗಿದೆ. ಅದರ ಪ್ರಕಾರ ಪ್ರಳಯದ ನಂತರವೂ ವಿಷ್ಣುವಿನ ಅಸ್ತಿತ್ವ ಇರುತ್ತದೆ ಮತ್ತು ಅವರೇ ಸೃಷ್ಟಿಕರ್ತ, ಬ್ರಹ್ಮ ಹಾಗೂ ಸಂಹಾರಕ ಮೂಲ ಕಾರಣರಾಗಿದ್ದಾರೆ. ಶಿವಪುರಾಣದ ಪ್ರಕಾರ ಶಿವಪುರಾಣದಲ್ಲಿ ಉತ್ಪತ್ತಿಯ ಒಂದು ಭಿನ್ನ ಪ್ರಸಂಗವಿದೆ. ಅದರ ಪ್ರಕಾರ ಭಗವಾನ್ ಶಿವನು ಆದಿಶಕ್ತಿಯೊಂದಿಗೆ ಸೃಷ್ಟಿಯ ನಿರ್ವಹಣೆಯ ಬಗ್ಗೆ ಚಿಂತಿಸುತ್ತಿದ್ದಾಗ ತಮ್ಮ ಇಚ್ಛೆಯಂತೆ ತಮ್ಮ ವಾಮ ಅಂದರೆ ಎಡ ಅಂಗಕ್ಕೆ ಅಮೃತದ ಸ್ಪರ್ಶ ಮಾಡಿದರು. ಆದ್ದರಿಂದ ಭಗವಾನ್ ವಿಷ್ಣುವಿನ ಪ್ರಾದುರ್ಭಾವ ಉತ್ಪತ್ತಿಯಾಯಿತು. ವಿಷ್ಣು ಪುರಾಣದಲ್ಲಿ ವಿಷ್ಣುವಿನ ಜನನ ಹೇಗಾಯಿತು ಅಂದರೆ, ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿಗೆ ಜನನವಾಗಿಲ್ಲ. ಬದಲಾಗಿ ಅವರು ಅನಂತರ ಕಾಲದಿಂದ ಅಸ್ತಿತ್ವದಲ್ಲಿರುವ ಏಕೈಕ ನಿರಂತರ ಶಕ್ತಿ. ಪ್ರಳಯದ ನಿರಂತರವೂ ವಿಷ್ಣು ಇದ್ದರು ಮತ್ತು ಅವರ ಬ್ರಹ್ಮ ಹಾಗೂ ಶಿವರಿಗೆ ಪುನಃ ಅಸ್ತಿತ್ವವನ್ನು ನೀಡಿದರು ಎಂದು ನಂಬಲಾಗಿದೆ. ವಿಷ್ಣು ಬ್ರಹ್ಮಾಂಡದ ಪಾಲಕರಾಗಿರುವುದರಿಂದ ಉಳಿದ ಸೃಷ್ಟಿಯು ಕಾರ್ಯಗಳಿಗಾಗಿ ಅವರು ಬ್ರಹ್ಮರನ್ನು ಸೃಷ್ಟಿಸಿದರು ಮತ್ತು ನಂತರ ರಾಜಕತೆಯ ನಿರಾವಿನಾಶರಾಗಿ ಶಿವನನ್ನು ಸೃಷ್ಟಿಸಿದರು ಎಂದು ಹೇಳಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಮಾತೆ ಲಕ್ಷ್ಮಿಯು ಅವರೊಂದಿಗೆ ಇದ್ದಳು ಎಂದು ನಂಬಲಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ವಿಷ್ಣುವು ಬ್ರಹ್ಮರನ್ನು ತಮ್ಮ ಹೊಟ್ಟೆಯಿಂದ ಮತ್ತು ಶಿವರನ್ನು ತಮ್ಮ ನೆತ್ತಿಯಿಂದ ಸೃಷ್ಟಿಸಿದರು ಎಂದು ಕ್ರಮದಲ್ಲಿ ವಿಷ್ಣುವು ಲಕ್ಷ್ಮಿಯ ತಮ್ಮ ಎಡಗೈಯಿಂದ ಸೃಷ್ಟಿಸಿದರು ಎಂದು ಹೇಳಲಾಗಿದೆ. ವೈಷ್ಣವ ಸಂಪ್ರದಾಯ ಭಗವಾನ್ ವಿಷ್ಣುವಿನ ಸುತ್ತ ಕೇಂದ್ರೀಕೃತವಾಗಿರುವುದರಿಂದ ಮತ್ತು ಈ ನಂಬಿಕೆ ಪದ್ಧತಿಯಲ್ಲಿ ವಿಷ್ಣುವೇ ಏಕೈಕ ಶಾಶ್ವತ ದೇವರಾಗಿರುವುದರಿಂದ ವಿಷ್ಣುವಿನ ಈ ಮೂಲ ಕಥೆಯನ್ನು ತ್ರಿಮೂರ್ತಿಗಳು ಮತ್ತು ಲಕ್ಷ್ಮಿಯ ಸೃಷ್ಟಿಯ ಕಥೆಗಿಂತ ಹೆಚ್ಚು ವಿವರವಾಗಿ ಹೇಳಿದ್ದಾರೆ. ಭಗವಾನ್ ವಿಷ್ಣುವಿನ ಸ್ವರೂಪ ಎಂದರೆ, ಭಗವಾನ್ ವಿಷ್ಣುವಿನ ಬಣ್ಣ ಅಥವಾ ಕಾಂತಿ ನೀಲವರ್ಣ ಅಥವಾ ನೀಲಿ ಬಣ್ಣದ್ದಾಗಿದ್ದು, ವಿಷ್ಣುವಿನ ಈ ಅದ್ಭುತ ಕಾಂತಿಯು ಆಕಾಶದ ಬಣ್ಣ, ಅದರ ಅಲೌಕಿಕ ಆಯಾಮಗಳು, ಮಿಂಚು, ಮಳೆ ಮತ್ತು ಪ್ರಕೃತಿಯೊಂದಿಗೆ ಅವರ ಸಂಬಂಧವನ್ನು ಸೂಚಿಸುತ್ತದೆ. ಭಗವಾನ್ ವಿಷ್ಣುವಿನ ಪ್ರತಿಮೆ ಅಥವಾ ಚಿತ್ರಗಳಲ್ಲಿ ಅವರನ್ನು ಒಂದು ಮುಖ ಮತ್ತು 4 ಭುಜಗಳೊಂದಿಗೆ ಚಿತ್ರಿಸಲಾಗಿದೆ. ವಿಷ್ಣುವಿನ 2 ಪ್ರಮುಖ ಭಂಗಿಗಳು ಕಾಣಿಸುತ್ತವೆ. ಒಂದು ನಿಂತಿರುವುದು ಮತ್ತು ಇನ್ನೊಂದು ವಿಶ್ರಾಂತಿ ಪಡೆಯುತ್ತಿರುವುದು. ಅವರು ಪ್ರಸಿದ್ಧ ಕೌಸ್ತುಭ ರತ್ನದಿಂದ ಮಾಡಿದ ಹಾರವನ್ನು ಧರಿಸುತ್ತಾರೆ. ಅದು ಅವರ ಎಡ ಎದೆಯ ಮೇಲೆ ನೆಲೆಗೊಂಡಿರುತ್ತದೆ. ಅವರ ಕಂಠದಲ್ಲಿ ವೈಜಯಂತಿ ಎಂಬ ಹೂವುಗಳು ಮತ್ತು ರತ್ನಗಳಿಂದ ಮಾಡಿದ ಮಾಲೆಗಳು ಇರುತ್ತವೆ. ಅವರ 4 ಭುಜಗಳಲ್ಲಿ ಕ್ರಮವಾಗಿ ಶಂಖ, ಚಕ್ರ, ಗದ ಮತ್ತು ಕೈಕಾಲುಗಳು ಇರುತ್ತದೆ ಅಂತ ಹೇಳಿದ್ದಾರೆ. ಯಾವಾಗಲೂ ನಾವು ನಮ್ಮ ಹಿಂದೂ ಇದು ಪ್ರಕಾರ ಮತ್ತು ಸನಾತನ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ, ಸನಾತನ ಧರ್ಮದ ಪ್ರಕಾರ ನಾವು ಯಾವಾಗಲೂ ತಿಳ್ಕೊಂಡು ಹೋದಾಗ ನಮಗೆಲ್ಲನೂ ಗೊತ್ತಾಗುತ್ತೆ. ನಾವು ಯಾವಾಗಲೇ ಆಗಲಿ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ನಮ್ಮ ಧರ್ಮದ ಪ್ರಕಾರ ನಾವು ನಡ್ಕೊಂಡಾಗ ನಾವು ಗೊತ್ತಾಗತ್ತೆ ಎಲ್ಲನೂ. ನಾವು ನಮ್ಮ ಧರ್ಮದಲ್ಲೇ ಹೋಗೋಣ, ಹಿಂದೂ ಧರ್ಮದಲ್ಲೇ, ಸನಾತನ ಧರ್ಮದಲ್ಲೇ ಹೋಗೋಣ. ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 23/6/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ತಿಥಿ ನವಮಿ, ರಾತ್ರಿ 7:26, ನಕ್ಷತ್ರ ಹಸ್ತ, ಹಗಲು 3:14, ಮಳೆ ಆರಿದ್ರೆ 1ನೇ ಪಾದ, ರಾಹುಕಾಲ 3:37 5:13, ಗುಳಿಕ ಕಾಲ 12:20 2:1, ಯಮಗಂಟ ಕಾಲ 9:13 10:43. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿರೋರಿಗೆ ಮತ್ತು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕಲ್ಲಿ ಬೇರೆ ಫಾಲೋ ಮಾಡಿ. ನಮಸ್ಕಾರಗಳು.